ಕೆಮ್ಮು ಬಂದ್ಬಿಟ್ಟಿದೆ, ಕಾಫಿ ಟೀ ಬಿಡೋಕ್ಕಾಗಲ್ಲ, ಪರ್ಯಾಯ ಏನು ಅಂತಕ್ಕಂಥ ಪ್ರಶ್ನೆ ಅನೇಕರಲ್ಲಿ ಬರ್ತಾ ಇರುತ್ತೆ. ಸಿಂಪಲ್ ರೆಮಿಡಿ ನಿಮ್ಗೆ ಹೇಳ್ತೀನಿ. ನೀರು ಹಾಲು ತೊಗೊಳ್ಳಿ. ಅಂದರೆ ಒಂದು 20 ml ಹಾಲು, 80 ml ನೀರು, 100 ml ಸರಾಸರಿ ಆಯ್ತಲ್ವಾ, 20-80. ನೀರು ಹಾಲಿಗೆ ಎಲ್ಲವೂ 2 ಚಿಟಿಕೆ ಏಲಕ್ಕಿ, ಲವಂಗ, ಮೆಣಸು, ಅರಿಶಿನ, ಕೆಂಪು ಕಲ್ ಸಕ್ಕರೆ. ಶುಗರ್ ಇರಬಾರ್ದು. ಏಲಕ್ಕಿ, ಲವಂಗ, ಮೆಣಸು, ಅರಿಶಿನ, ಕೆಂಪು ಕಲ್ ಸಕ್ಕರೆ 2 ಚಿಟಿಕೆ ಹಾಕ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿ ಚೆನ್ನಾಗಿ ಕುದಿಸಿ ಅದನ್ನು ಹಿಂಗೆ ಕುಡಿತಾ ಇರಿ. ಎಂಥ ಬ್ಯೂಟಿಫುಲ್ ಗಂಟ್ಲಿಗೆ ಆರಾಮಾಗುತ್ತೆ ಅಂದರೆ, ಧ್ವನಿನೇ ಇಲ್ಲವೋ, ಮಾತಾಡೋ ಗಂಟ್ಲೇನೇ ಇಲ್ಲವೋ ಅನ್ಸ್ಕೊಂಡು ಕೂಡ ನಿರರ್ಗಳವ ಕಿಲೋಮೀಟರ್ ಗಟ್ಟಲೆ ಕೇಳಿಸೋಷ್ಟು ದೂರವಾಗಿ ಜೋರಾಗಿ ಮಾತಾಡ್ತಕ್ಕಂಥ ಶಕ್ತಿ ಸಮರ್ಥತೆ ಅವನಲ್ಲಿ ಬೆಳೆಯುತ್ತೆ. ಕಷಾಯ ವಿತ್ ಕಿಶೋರ್ ಅಂತ ನಂದು ಟ್ಯಾಗ್ಲೈನ್ ಇದೆ. ಕಷಾಯ ಅಂದರೆ ಏನು ಗೊತ್ತಾ? ಯಾವುದು ಕಂಠಕ್ಕೆ ಕರ್ಷಣೆ ಮಾಡುತ್ತೋ ಅದು ಕಷಾಯ. ಅದು ನೀವು ಸೇವನೆ ಮಾಡ್ತಾ ಬರ್ತಿದ್ರೆ ಡೆಫಿನೆಟ್ಲಿ ನಿಮ್ಮ ಸ್ವರ ಮಾಧುರ್ಯ ಮತ್ತಷ್ಟು ಜಾಸ್ತಿ ಆಗುತ್ತೆ, ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಆಂತರಿಕ ಬಲ ಜಾಸ್ತಿ ಆಗುತ್ತೆ. ತೊಂದರೆಗಳೇನಾದರೂ ಇದ್ದರೆ, ಚಿಕ್ಕ ಪುಟ್ಟ ನೆಗಡಿ, ತಲೆನೋವು, ಮೈಕೈ ನೋವು, ಆಯಾಸ, ಆಮೇಲೆ ಸ್ವರಭೇದ ಅಂದರೆ ವಾಯ್ಸ್ ಚೇಂಜ್ ಆಗಿರ್ತಕ್ಕಂಥದ್ದು ಎಲ್ಲವೂ ಹೀಗೆ ನಿವಾರಣೆ ಆಗುತ್ತೆ.